ಒಕ್ಕಲಿಗ ಸಾರಿ ರೈತರ ಪರವಾಗಿ ಅಂದ್ರೆ ಬಿಡದಿಲ್ ರೈತರು ಬೈತಾ ಇದಾರಲ್ಲ ಅದಕ್ಕೆ ಏನಂತೀರಾ? ಅದೆಲ್ಲ ಇರ್ಲಿ, ಅದ್ರ ಬಗ್ಗೆ ಬಂದಾಗ ಮಾತಾಡೋಣ. ಬರ್ತೀನಿ. ಲೋಹಿತ್ ಅವರೇ, ಅಹಿಂದ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿದ್ದಾರೆ, ಇದನ್ನ ನೀವ್ ಹೇಗ್ ನೋಡ್ತೀರಿ? ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಹೇಗೆ ರಿಸೀವ್? ಅಹಿಂದ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸಿದ್ದಾರೆ ಹೇಳೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಸಿದ್ದರಾಮಯ್ಯವರು ಅಧಿಕಾರವನ್ನು ಬಿಟ್ಟುಕೊಟ್ಟಿದ್ದಾರೆ ತುಂಬ ಖುಷಿಯಿಂದ. ಒಂದು. ಎರಡನೇದಾಗಿ ಇವರೇ ಹೇಳಿದಾಗೆ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ನಾವು ನೋಡ್ತೇವೆ. ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ನೋಡ್ತೇವೆ. ಜಾತಿ ಪ್ರಾತಿನಿಧ್ಯ ಅಲ್ಲ ಅಂತ ಇರಲಿ, ಜಾತಿ ಪ್ರಾತಿನಿಧ್ಯವೂ ಬೇಕು ಇರಲಿ. ನಾವು ಅವ್ರನ್ನ ನೋಡೋದು ಕಾಂಗ್ರೆಸ್ ಪಕ್ಷದ ನಾಯಕರನ್ನಾಗಿ ನೋಡ್ತೇವೆ. ನಾವು ಕಾಂಗ್ರೆಸ್ ಪಕ್ಷವನ್ನು ಒಂದು ಸಾಮಾಜಿಕ ನ್ಯಾಯದ ಒಂದು ನೆಲೆಗಟ್ಟಿನಲ್ಲಿ ನಾವು ನೋಡ್ತೇವೆ. ಈ ಅಹಿಂದ ಸಮುದಾಯಗಳೇನಿದ್ದಾವೆ ಕಾಂಗ್ರೆಸ್ ಜೊತೆ ಯಾಕಿದ್ದೇವೆ ಅಂತ ಅಂದರೆ, ಕಾಂಗ್ರೆಸ್ ಒಂದು ದೇಶದಾದ್ಯಂತ ಸಾಮಾಜಿಕ ನ್ಯಾಯಕ್ಕೆ ಒಂದು ಹೆಸರುವಾಸಿಯಾಗಿದೆ. ಸೊ ಎಲ್ಲ ವರ್ಗವನ್ನು ಮತ್ತು ಎಲ್ಲ ಜಾತಿಗಳನ್ನು ಒಂದು ಮಾಡ್ಕೊಂಡು ಹೋಗಿ ಸರ್ವರಿಗೂ ಸಮಬಾಲು ಮತ್ತು ಸಮಪಾಲಿನ ಸಿದ್ಧಾಂತದಲ್ಲಿ ಕಾಂಗ್ರೆಸ್ ಇರೋದ್ರಿಂದ, ಮತ್ತು ಕಾಂಗ್ರೆಸ್ ಮೂಲ ತತ್ವವೇ, ನಾವು ಅಹಿಂದ ಅಂತ ನಾವು ಕರ್ನಾಟಕದಲ್ಲಿ ಹೇಳಿದ್ರು ಸಹಿತ ಕಾಂಗ್ರೆಸ್ನ ಮೂಲ ತತ್ವವೇ ಸರ್ವಧರ್ಮ ಸಮಭಾವ, ಕೋಮು ಸಮಭಾವನು ಅಂತ ಸಹಿತ ಹೇಳ್ಬೋದು, ಸರ್ವ ಜಾತಿ ಸಮಭಾವ ಅಂತ ಹೇಳ್ಬೋದು, ಇಲ್ಲ ಅಂತ ಅದನ್ನ ಜಾತ್ಯತೀತ ತತ್ವ ಅಂತಾನು ಹೇಳ್ಬೋದು. ಸಾಮಾಜಿಕ ನ್ಯಾಯ ಹೇಳ್ತೇನೆ. ಕಾಂಗ್ರೆಸ್ನ ಯಾಕೆ ತುಂಬಾ ಫೇಡ್ ಮಾಡ್ತಾ ಇದ್ದಾರೆ ದೇಶದಲ್ಲಿ? ಫೇಡ್ ಆಗುತ್ತೆ. ಯಾಕೆಂತಂದ್ರೆ ಈ ನಾರ್ಮಲ್ ಡೆಮೋಕ್ರಸಿ, ಈಗ ಕಾಂಗ್ರೆಸ್ ಸಹಿತ ಸುಮಾರು ಒಂದು 75 ವರ್ಷ ಯಾವಾಗ ಅಧಿಕಾರ ನಡೆಸಿತ್ತೋ, ಯಾವಾಗೂ ಸಹಿತ ಅವರು ವಿರೋಧ ಪಕ್ಷಗಳ ಧ್ವನಿಯನ್ನು ಮುಚ್ಚಿಸುವ ಅಥವಾ ಮಾಧ್ಯಮಗಳನ್ನು ಕಂಟ್ರೋಲ್ ಮಾಡುವಂಥ ಅಥವಾ ಒಂದು ವರ್ಗವನ್ನು ಸಂಪೂರ್ಣವಾಗಿ ಅಥವಾ ವಿರೋಧ ಪಕ್ಷವಾದರೂ ಸಹಿತ ಅವ್ರನ್ನ ಸಂಪೂರ್ಣವಾಗಿ ಮುಗಿಸ್ಬಿಡುವಂಥ ಕಾರ್ಯಕ್ರಮಗಳನ್ನು ಅಥವಾ ಅಂಥದ್ರಲ್ಲಿ ನಂಬಿಕೆ ಇಟ್ಕೊಳ್ಳಿಲ್ಲ. ದೇ ಆರ್ ಆಲ್ವೇಸ್ ಡೂಯಿಂಗ್ ಅ ಡೆಮೋಕ್ರಸಿ. ಬಟ್ ಟುಡೇ ರಿಜಿಮ್ ಏನು ಮೋದಿ ಶಾ ಆ್ಯಂಡ್ ಅಮಿತ್ ಶಾ ಆ್ಯಂಡ್ ನಮ್ಮ RSS ಮತ್ತು ಬಿಜೆಪಿಯ ಈ ರಿಜಿಮ್ ಏನಿದೆಯಲ್ಲ, ಮಾಧ್ಯಮಗಳನ್ನು ಕಂಟ್ರೋಲಿಗೆ ತಗೊಂಡಿದ್ದಾರೆ. ಅಬ್ಸಲ್ಯೂಟ್ಲಿ ಮಾಧ್ಯಮಗಳನ್ನು ಕಂಟ್ರೋಲ್, ದಟ್ ಇಸ್ ಒನ್ ಆಫ್ ಇಟ್. ನೋಡಿ, ಕೇವಲ ಮಾಧ್ಯಮಗಳೊಂದೇ ಅಲ್ಲ, ಇನ್ನೂ ಮುಂದೆ ಹೋಗಿ ಇವನ್ನ ನ್ಯಾಯಾಂಗದ ವ್ಯವಸ್ಥೆ ಬಗ್ಗೆನೂ ಸಹಿತ ನಾವು ಮಾತಾಡಬೇಕಾಗತ್ತೆ. ED IT CBI ಕೇಳಿ ನೋಡಿ, ಈ ರೀತಿಯಾದಂಥ ಒಂದು ದಬ್ಬಾಳಿಕೆಯ ರಾಜಕಾರಣ ರಾಜ್ಯದಾದ್ಯಂತ ನಡೆಯುವ ಸಮಯದಲ್ಲಿ ಈ ಸಮುದಾಯಗಳು ಸಹಿತ ಇಂಥದ್ದೊಂದು ಚೇಂಜಸ್ಸಿಗೆ ಒಪ್ಕೊಳ್ತವೆ. ಯಾಕೆ ಅಂತಂದರೆ ಅಲ್ಲಿ ಕಾಂಗ್ರೆಸ್ ಪಕ್ಷ ಇರಬೇಕು ಮತ್ತು ನಮ್ಮೆಲ್ಲರನ್ನೂ ಸಹಿತ ಒಂದು ಇನ್ಕ್ಲೂಸಿವ್ ಆಗಿ ನಡ್ಸ್ಕೊಂಡು ಹೋಗಬೇಕು ಹೇಳೋ ಕಾರಣಕ್ಕೋಸ್ಕರ ವಿ ವಿಲ್ ಅಕ್ಸೆಪ್ಟ್. ಮತ್ತು ಸಿದ್ದರಾಮಯ್ಯ ಅವರು ಸಹಿತ ಇವತ್ತು 8 ವರ್ಷಗಳ ಕಾಲ ನಮ್ಮನ್ನೆಲ್ಲನೂ ಸಹಿತ ಪ್ರತಿನಿಧಿಸಿದ್ದಾರೆ. ಇವಾಗ ನಮಗಿರೋ ಒಂದು ಚಾಲೆಂಜ್ ಇಲ್ಲಿ ಕರ್ನಾಟಕದಲ್ಲಿ ಏನು ಅಂತಂದರೆ, ಸಿದ್ದರಾಮಯ್ಯ ಅವರಂಥ ಒಂದು ದೈತ್ಯ ಅಹಿಂದ ಶಕ್ತಿ ಕರ್ನಾಟಕದ ಒಂದು 75% ಇರುವಂಥ ಜನಸಂಖ್ಯೆಯ ಪ್ರತಿನಿಧಿಗಳಾಗಿ ನಾವು ಸಿದ್ದರಾಮಯ್ಯ ಅವ್ರನ್ನ ನಾವು ಈ ಕಳೆದ ಒಂದು 40-50 ವರ್ಷದಿಂದ ನಾವು ಅವ್ರನ್ನ ಬೆಳೆಸ್ಕೊಂಡು ನಮ್ಮ ಒಂದು ಭರವಸೆಯಾಗಿ ನೋಡ್ತಾ ಇದ್ವಿ. ಅವರ ಸ್ಥಾನದಲ್ಲಿ ನಾವೊಂದು ಮತ್ತೊಂದು ಶಕ್ತಿಯನ್ನು ನಿರ್ಮಿಸಿಕೊಂಡು ನಾವು ಈ ಸಾಮಾಜಿಕ ನ್ಯಾಯವನ್ನು ಪಡುವ ಒಂದೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಅದೇ ನಿಟ್ಟಿನಲ್ಲಿ ಕೆಲವು ನಾಯಕರುಗಳನ್ನ ನಾವು ಸಹಿತ ನೋಡ್ತಾ ಇದ್ದೇವೆ. ಅಲ್ಲಿ ನಾವು ಬಹುಮುಖ್ಯವಾಗಿ ಇವತ್ತು BK ಹರಿಪ್ರಸಾದ್ ಅಂತ ನಾಯಕರನ್ನ ಸೋಷಿಯಲ್ ಜಸ್ಟಿಸ್ಗೆ ಇಡೀ ದೇಶದಾದ್ಯಂತ ಹೆಸರುವಾಸಿಯಾಗಿರುವಂಥ BK ಹರಿಪ್ರಸಾದ್ ಅವ್ರನ್ನ ನೋಡ್ತಾ ಇದ್ದೇವೆ. ಅಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರನ್ನ ನೋಡ್ತಾ ಇದ್ದೇವೆ, ಸಂತೋಷ್ ಲಾಡ್ ಅವ್ರನ್ನ ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ನಮ್ಮ ಸಮುದಾಯಗಳ ಪ್ರತಿನಿಧಿಗಳನ್ನು ಸಹಿತ ಅವರಿಗೆ ಶಕ್ತಿ ತುಂಬಿ ನಾವು ಆ ನೆಗೋಷಿಯೇಷನ್ ಪವರನ್ನು ಈ ವ್ಯವಸ್ಥೆಯಲ್ಲಿ ಹೊಂದಬೇಕು ಅಂತ ಅಂದ್ಬಿಟ್ಟು ದ್ಯಾಟ್ ಈಸ್ ಅವರ್ ಚಾಲೆಂಜ್. ಒನ್. ಸೆಕೆಂಡ್ರಿ, ಎಲ್ಲದಕ್ಕಿಂತ ಮಹತ್ವವಾಗಿ ನಮಗೆ ಇವಾಗ ಬೇಕಾಗಿರೋದು ಏನು ಜಾತಿ ಸಮೀಕ್ಷೆ ಏನು ಕಳೆದ 10 ವರ್ಷದಿಂದ ನಮ್ಮದು ಹೋರಾಟ ಇದೆ, ಆ ಜಾತಿ ಸಮೀಕ್ಷೆಯ ಅಥವಾ ಸಾಮಾಜಿಕ ಮತ್ತು ಶೈಕ್ಷಣಿಕ ಏನು ಸಮೀಕ್ಷೆ ಇದೆ ಅದರ ವರದಿಗಳು ಅದು ಇಂಪ್ಲಿಮೆಂಟ್ ಆಗಬೇಕು.